ಉದ್ಯಮಿಯಿಂದ ನಟಿ ಮೇಲೆ ಲೈಂಗಿಕ ಕಿರುಕುಳ ಕೇಸ್ಗೆ ಸಂಬಂಧಪಟ್ಟಂತೆ ನನ್ನ ಮೇಲೆ ಮಾಡ್ತಾ ಇರೋ ಆರೋಪಗಳೆಲ್ಲ ಸುಳ್ಳು. ನಿರ್ಮಾಪಕ ಉದ್ಯಮಿ ಅರವಿಂದ್ ರೆಡ್ಡಿ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ಉದ್ಯಮಿಯಿಂದ ನಟಿ ಮೇಲೆ ಲೈಂಗಿಕ ಕಿರುಕುಳ ಕೇಸ್ಗೆ ಸಂಬಂಧಪಟ್ಟಂತೆ ನನ್ನ ಮೇಲೆ ಮಾಡ್ತಾ ಇರೋ ಆರೋಪಗಳೆಲ್ಲ ಸುಳ್ಳು. ಇದು ನಿರ್ಮಾಪಕ ಉದ್ಯಮಿ ಅರವಿಂದ್ ರೆಡ್ಡಿ ಅವರು ಹೇಳ್ತಾ ಇರುವಂತಹ ವಿಚಾರ. ತೊಂದರೆ ಮಾಡ್ತಾ ಇದ್ದೀನಿ ಅಂತ ಅಲಿಗೇಷನ್ ಮಾಡಿದ್ದಾರೆ. ಒಂದೊಂದು ಕಡೆ 2023ರಲ್ಲಿ ನನಗೆ ಇವರು ಪರಿಚಯ ಆಗಿದ್ದು, ಅದು ಶ್ರೀಲಂಕಾದ ಟೂರ್ನಿಮೆಂಟ್ ವೇಳೆ ನನಗೂ ಅವ್ರಿಗೂ ಪರಿಚಯ ಆಗುತ್ತೆ. ನಂತರದ ದಿನಗಳಲ್ಲಿ ಲಿವಿಂಗ್ ರಿಲೇಶನ್ಶಿಪ್ ಸ್ಟಾರ್ಟ್ ಆಯಿತು. ಅವರ ಫ್ರೆಂಡ್ ಅಂತ ಯಾರಿದ್ದಾರೆ ಆತನ ವೈಫ್ಗೆ ನಾನು ಲೆಟರ್ ಕಳಿಸಿದ್ದೀನಿ ಅಂತ ಆಪಾದನೆ ಮಾಡಿದ್ದಾರೆ. ಶ್ರೀಲಂಕಾದ ಟೂರ್ನಿಮೆಂಟ್ನಲ್ಲಿ ನನಗೆ ಇವರು ಪರಿಚಯ, ನಂತರ ನನಗೆ ನನ್ನ ಸ್ನೇಹಿತರಿಗೆ ಇವರು ಹತ್ರ ಆದರು, ನಂತರ ಲಿವಿಂಗ್ ರಿಲೇಶನ್ಶಿಪ್ ಏನಿದೆ ಅದು ಸ್ಟಾರ್ಟ್ ಆಯಿತು. ಇದು ನಿರ್ಮಾಪಕ ಅರವಿಂದ್, ಉದ್ಯಮಿ ಅರವಿಂದ್ ಅವರು ಕೊಡ್ತಾ ಇರುವಂತಹ ಹೇಳಿಕೆ, ಅವರು ಕೊಡ್ತಾ ಇರುವಂತಹ ಸ್ಪಷ್ಟನೆ. ಏನೆಲ್ಲ ಆರೋಪಗಳು ಮಾಡ್ತಾ ಇದ್ದಾರೆ, ಆ ಆರೋಪಗಳನ್ನ ಇವರು ತಳ್ಳು ಹಾಕ್ತಾ ಇದ್ದಾರೆ. ಅವ್ರು ಮಾಡ್ತಾ ಇರುವಂತ ಅಲಿಗೇಷನ್ ಏನಿದೆ ಅದೆಲ್ಲವೂ ಕೂಡ ಸತ್ಯಕ್ಕೆ ದೂರ ಆಗಿದೆ, ಅದೆಲ್ಲವೂ ಸುಳ್ಳು. ನಾನು ತೊಂದರೆ ಕೊಟ್ಟಿಲ್ಲ, ನಾನು ತೊಂದರೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇರೋದೆಲ್ಲ ಸುಳ್ಳು. 2023ರ ಸಂದರ್ಭದಲ್ಲಿ ನಮ್ಮಿಬ್ಬರಿಗೂ ಪರಿಚಯ ಆಗುತ್ತೆ, ಅದು ಶ್ರೀಲಂಕಾದ ಒಂದು ಟೂರ್ನಿಮೆಂಟ್ ವೇಳೆ. ಅದಾದ ಮೇಲೆ ಪರಿಚಯ ಸಲಿಗೆ ಆಗುತ್ತೆ, ಲಿವಿಂಗ್ ರಿಲೇಶನ್ಶಿಪ್ ಕೂಡ ಸ್ಟಾರ್ಟ್ ಆಗುತ್ತೆ. ಈ ಎಲ್ಲ ವಿಚಾರಗಳನ್ನು ಕೂಡ ಅವರು ಹೇಳಿದ್ದಾರೆ. ಹಾಗಾದ್ರೆ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಏನ್ ಮಾತನಾಡಿದ್ದಾರೆ ನೋಡೋಣ. ರಿಯಾಲಿಟಿಯಲ್ಲಿ ಯಾರು ಲೆಟರ್ಸ್ ಕಳಿಸಿದ್ದಾರೆ, ಯಾರು ಫೋಟೋಸ್ ಕಳಿಸಿದ್ದಾರೆ ಅನ್ನೋದು ನನಗಂತೂ ಗೊತ್ತಿಲ್ಲ. ಬಟ್ ಅವ್ರು ಮಾಡಿರೋ ಅಪವಾದನೆ ನಾನು ಮಾಡಿರಬಹುದು ಅಂತ, ಅಂದರೆ ನಾನೇ ಮಾಡಿದ್ದೀನಿ ಅಂತನೂ ಅಲ್ಲ, ನಾನು ಮಾಡಿರಬಹುದು ಅಂತ. ಸೊ ಇವತ್ತಿಗೆ ಈ ಈ ಪರಿಸ್ಥಿತಿನಲ್ಲಿ ನನಗೆ ಐಮ್ ಲೆಟ್ ಗೋ ಫ್ರಮ್ ದ ಕೋರ್ಟ್ ಆ್ಯಂಡ್ ಇಟ್ಸ್ ಅ ವೆರಿ ಪ್ರೌಡ್ ಫೀಲಿಂಗ್ ಟು ಸೇ ದಟ್ ಲಾ ಪ್ರಿವೇಲ್ಸ್. ಡಿಸ್ಪ್ಯೂಟ್ ಬರೋದಕ್ಕೆ ಕಾರಣ ಏನಂದರೆ, ಇವರು ದುಬೈಗೆ ಸಾಯ್ಮಾಗೆ ಮತ್ತು ಮಸಾಯ್ ಮಾರಾಗೆ ಫೋಟೋಗ್ರಫಿ ಮಾಡೋಕ್ಕೆ, ಆಮೇಲೆ ತಾಂಜಾನಿಯಾಗೆ ಫೋಟೋಗ್ರಫಿ ಮಾಡೋಕ್ಕೆ ಹೋಗಬೇಕು ಅಂತ ನನ್ನನ್ನು ಕೇಳಿದಾಗ ನಾನು ಇವ್ರಿಗೆ ಎಲ್ಲ ಟ್ರಿಪ್ಸು ಸ್ಪಾನ್ಸರ್ ಮಾಡಿ ಕಳಿಸಿದ್ದೆ. ಸ್ಪಾನ್ಸರ್ ಅನ್ನೋದಕ್ಕಿಂತ ಜಾಸ್ತಿ ನನ್ನೊಂದು ಪಾರ್ಟ್ನರ್ ಅಂತ ಹೇಳಿ ನಾನು ಅವ್ರಿಗೆ ಏನು ಮಾಡಬೇಕೋ ಮಾಡ್ತಾಯಿದ್ದೆ. ಬಟ್ ಅನ್ಫಾರ್ಚುನೇಟಾಗಿ ತಾಂಜಾನಿಯಾಗೆ ಹೋಗಿ ಬರೋ ಅಷ್ಟೊತ್ತಿಗೆ ನನಗೆ ಆ ಹುಡುಗನ ಜೊತೆ ತುಂಬ ಕ್ಲೋಸ್ ಆಗಿ, ಆ ಹುಡುಗನ ಜೊತೆ ತುಂಬ ರೆಗ್ಯುಲರಾಗಿ ಇಂಟ್ರ್ಯಾಕ್ಟ್ ಮಾಡ್ತಾಯಿದ್ದಾರೆ ಅನ್ನೋದು ಒಂದು ಮಾಹಿತಿ ಬಂತು. ಅವರ ಸ್ವಂತ ಫ್ರೆಂಡ್ಸ್ ಸರ್ಕಲಲ್ಲೇ ಈ ಮಾತು ನನಗೆ ಹೇಳಿದ್ದು. ಸೊ ಅದನ್ನು ನಾನು ಕ್ವೆಶ್ಚನ್ ಮಾಡಿದಾಗ ನಾನು ಐ ಡೋಂಟ್ ಥಿಂಕ್ ಐ ಆಮ್ ಆನ್ಸರಬಲ್ ಟು ಎನಿಬಡಿ ಅಂತ ಹೇಳಿ ಆವಾಗಿಂದ ಸ್ವಲ್ಪ ಡಿಸ್ಪ್ಯೂಟ್ ಸ್ಟಾರ್ಟ್. ಇದು ರಿಯಾಲಿಟಿಯಲ್ಲಿ ಯಾರು ಲೆಟರ್ಸ್ ಕಳಿಸಿದ್ದಾರೆ, ಯಾರು ಫೋಟೋಸ್ ಕಳಿಸಿದ್ದಾರೆ ಅನ್ನೋದು ನನಗಂತೂ ಗೊತ್ತಿಲ್ಲ. ಬಟ್ ಅವ್ರು ಮಾಡಿರೋ ಅಪವಾದನೆ ನಾನು ಮಾಡಿರಬಹುದು ಅಂತ, ಅಂದರೆ ನಾನೇ ಮಾಡಿದ್ದೀನಿ ಅಂತನೂ ಅಲ್ಲ, ನಾನು ಮಾಡಿರಬಹುದು ಅಂತ. ಸೊ ಇವತ್ತಿಗೆ ಈ ಈ ಪರಿಸ್ಥಿತಿನಲ್ಲಿ ನನಗೆ ಐಮ್ ಲೆಟ್ ಗೋ ಫ್ರಮ್ ದ ಕೋರ್ಟ್ ಆ್ಯಂಡ್ ಇಟ್ಸ್ ಅ ವೆರಿ ಪ್ರೌಡ್ ಫೀಲಿಂಗ್ ಟು ಸೇ ದಟ್ ಲಾ ಪ್ರಿವೇಲ್ಸ್. ಡಿಸ್ಪ್ಯೂಟ್ ಬರೋದಕ್ಕೆ ಕಾರಣ ಏನಂದರೆ, ಇವರು ದುಬೈಗೆ ಸಾಯ್ಮಾಗೆ ಮತ್ತು ಮಸಾಯ್ ಮಾರಾಗೆ ಫೋಟೋಗ್ರಫಿ ಮಾಡೋಕ್ಕೆ, ಆಮೇಲೆ ತಾಂಜಾನಿಯಾಗೆ ಫೋಟೋಗ್ರಫಿ ಮಾಡೋಕ್ಕೆ ಹೋಗಬೇಕು ಅಂತ ನನ್ನನ್ನು ಕೇಳಿದಾಗ ನಾನು ಇವ್ರಿಗೆ ಎಲ್ಲ ಟ್ರಿಪ್ಸು ಸ್ಪಾನ್ಸರ್ ಮಾಡಿ ಕಳಿಸಿದ್ದೆ. ಸ್ಪಾನ್ಸರ್ ಅನ್ನೋದಕ್ಕಿಂತ ಜಾಸ್ತಿ ನನ್ನೊಂದು ಪಾರ್ಟ್ನರ್ ಅಂತ ಹೇಳಿ ನಾನು ಅವ್ರಿಗೆ ಏನು ಮಾಡಬೇಕೋ ಮಾಡ್ತಾಯಿದ್ದೆ. ಬಟ್ ಅನ್ಫಾರ್ಚುನೇಟಾಗಿ ತಾಂಜಾನಿಯಾಗೆ ಹೋಗಿ ಬರೋ ಅಷ್ಟೊತ್ತಿಗೆ ನನಗೆ ಆ ಹುಡುಗನ ಜೊತೆ ತುಂಬ ಕ್ಲೋಸ್ ಆಗಿ, ಆ ಹುಡುಗನ ಜೊತೆ ತುಂಬ ರೆಗ್ಯುಲರಾಗಿ ಇಂಟ್ರ್ಯಾಕ್ಟ್ ಮಾಡ್ತಾಯಿದ್ದಾರೆ ಅನ್ನೋದು ಒಂದು ಮಾಹಿತಿ ಬಂತು.
ಅವರ ಸ್ವಂತ ಫ್ರೆಂಡ್ಸ್ ಸರ್ಕಲಲ್ಲೇ ಈ ಮಾತು ನನಗೆ ಹೇಳಿದ್ದು. ಸೊ ಅದನ್ನು ನಾನು ಕ್ವೆಶ್ಚನ್ ಮಾಡಿದಾಗ ನಾನು ಐ ಡೋಂಟ್ ಥಿಂಕ್ ಐ ಆಮ್ ಆನ್ಸರಬಲ್ ಟು ಎನಿಬಡಿ ಅಂತ ಹೇಳಿ ಆವಾಗಿಂದ ಸ್ವಲ್ಪ ಡಿಸ್ಪ್ಯೂಟ್ ಸ್ಟಾರ್ಟ್. ಇದು ರಿಯಾಲಿಟಿ